ಕುಟುಂಬದಲ್ಲಿ ಜನಿಸಿ ಹುಲಿಜಂತಿಗೆ ಹುಲಿ ಎನಿಸಿ ಅನಿಸಿ ಗುರುವಿನ ಸಲುವಾಗಿ ಘೋರ ಅರಣ್ಯ ಸಂಚರಿಸಿ ಹುಲಿಗಿಣ್ಣ ತಂದು ಗುರುವಿಗೆ ಉಣಿಸಿ ಜತ್ತಿ ನಾರಾಯಣಪುರ ನಾಮವನ್ನು ಅಳಿಸಿ ಜಾಗೃತಪುರ ಹುಲಿಜಂತಿ ಎನಿಸಿರ್ತಕ್ಕಂತ ನನ್ನಪ್ಪ ಯಾರಿಪ್ಪ ಮಾನವರಲ್ಲಿ ಮನಿಗೆನೆ ಎನಿಸಿ ದೇವತರಲ್ಲಿ ದೇವಗೆನೆ ಎನಿಸಿ ಶಿವನಲ್ಲಿ ಶಿವಗೆನೆ ಎನಿಸಿಕೊಂಡು ಕಾಣೂರ ದೇವರ ಪೂಜಾರಿ ಹುನ್ನೂರ ದೇವರ ಪ್ರಧಾನಿ ಸಿಡಿಯಾಣ ದೇವರ ಶಿಷ್ಯ ನನ್ನಪ್ಪ ಶರಣ ಮಾಳಿಂಗರಾಯ ಮುತ್ತನ ಪಾದಕ್ಕಾದರೂ ಕೂಡ ಏನ್ ಮಾಡ್ಬೇಕ್ರಿಪ್ಪ ಎನ್ನ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತ ಅದೇ ರೀತಿ ನನ್ನ ಮೇಳಿಗೆ ಅಧಿಪತಿ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂತ ಯಾವ ಊರ ಯಾವ ತಾಲೂಕ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕಿನ ಸುಕ್ಷೇತ್ರ ತೊದಲವಾಗಿ ಗ್ರಾಮದಲ್ಲಿ ಎಂಬ ಜಾಗ ನೋಡಿ ವಾಸಗದಿರ್ತಕ್ಕಂತ ಯಾರು ಮಡ್ಡಿಸಿದ ಮುತ್ತನ ಪಾದಕ್ಕಾದರೂ ಕೂಡ ಎನ್ನ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಹೇಳುತ್ತಾ ಇವತ್ತಿನ ದಿನದೊಳಗೆ ಜಾತ್ರೆಗೆ ಕಾಣಿಕರ್ತರು ಎನಿಸಿಕೊಂಡಿರ್ತಕ್ಕಂತ ಇವ್ರು ಯಾರಿಪ್ಪ ಪರಮಾನಂದ ಮುತ್ತನ ಪಾದಕ್ಕಾದರೂ ಕೂಡ ಎನ್ನ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಹೌದು ಇದೇ ಗ್ರಾಮದಲ್ಲಿ ವಾಸ ಮಾಡಿರ್ತಕ್ಕಂತ ಅರಣ್ಯ ಸಿದ್ಧ ಮುತ್ತನ ಪಾದಕ್ಕಾದರೂ ಕೂಡ ಹೌದು ಎನ್ನ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತಿನ ದಿನದೊಳಗ ಈ ಊರಿನ ಕೇಂದ್ರ ಬಿಂದು ಅನಿಸಿಕೊಂಡಿರ್ತಕ್ಕಂತ ನಾವಲಿಗೆ ಹನುಮಂದೇವರ ಪಾದಕ್ಕಾದರೂ ಕೂಡ ಹೌದು ಮಾರುತೇಶ್ವರ ಎನ್ನ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಅದಕ್ಕೆ ಈಗಾಗಲೇ ಬಾಳ ಮಾತಾಡೋದು ಬೇಡ ತುಸು ಮಾತಾಡ್ದ ಒಂದ್ ತಾಸ ಹಂಗಲ್ಲದ ಇವತ್ತಿನ ದಿನದೊಳಗ ವಿಷಯ ಎಂತದ ಊರ್ ಎಂತದ ಮಾತ್ ಎಂತದ ಇಟ್ಟಾಕೊಂದ್ ಮಂದಿ ಡೊಳ್ಳಿನ ಪದದ ಮ್ಯಾಗ ವಿಶ್ವಾಸ ಇಟ್ಟು ಕೂತಾರಪ್ಪ ಅಂತಂದ್ರ ಯಾಕೆ ಕೂತಾರ ನಾವು ಏನ್ ಮಾತಾಡ್ಬೇಕಾಗ್ಯದ ಏನಿಲ್ಲ ಅನ್ನುವಂತ ಅರಿವ ಹೌದು ನಮ್ಮಲ್ಲಿ ಬೇಕು ಹೌದು ಎಲ್ಲಾ ಗಂಡು ಮಕ್ಕಳು ಕುರ್ಚಿ ಮೇಲೆ ಕೂತಾರ ಹೆಣ್ಣು ಮಕ್ಕಳು ತೆಳಗ್ ಕೂತಾರ ಇದ್ರಾಗ ಒಂದ್ ಅರ್ಥ ಅದೇ ಹೆಂಗ ಅದನ್ನ ಈಗ ಹೇಳುದಿಲ್ಲ ಯಾವ್ದೋತಾರ ಅವ್ರು ಯಾಕಪ್ಪ ಅಂತ ಕೇಳಿದ್ರೆ ಇವತ್ತಿನ ದಿನದೊಳಗ ಏನು ಈ ಅಂತ ಊರಿಗೆ ಇವತ್ತಿನ ದಿನ ಬಂದೇವಪ್ಪ ಅಂತಂದ್ರ ನಾವು ನಾವಲಿ ಗ್ರಾಮಕ್ಕೆ ಬಂದೇವಪ್ಪ ಅಂತಂದ್ರ ಒಂದು ನಮ್ಮ ಪಾಪ ಕರ್ಮ ನಶಿಸಿ ಹೋಗುವಂತ ಊರಿಗೆ ಬಂದಂತ ಊರಿದು ಹೌದಲ್ಲ ಯಾಕೆ ಮಾತನ್ನ ಹೇಳ್ಬೇಕಾಗ್ಯದಪ್ಪ ಅಂತ ಕೇಳಿದ್ರೆ ಕೂಡಿರ್ತಕ್ಕಂತ ದೇವದವ್ರು ಲಕ್ಷ ಕೊಟ್ಟು ಕೇಳ್ಬೇಕಾಗ್ಯದ ಹೇಳ್ರಿ ಪ್ರಥಮದೊಳಗ ಬಂದು ಊರಿಗೆ ಬಂದ ಕೂಡ್ಲೇನೆ ಇಲ್ಲಿ ಊಟ ಮಾಡಕತ್ರ ಬರೀ ಅವ್ರು ಕಬ್ಬೂರ ಹಾಡಂದ ಕೂಡ್ಲೇನೆ ಒಳಗೆ ಹನುಮಂದೇವ್ರ ಗುಡಿಯ ಒಯ್ದು ಊಟ ಕುಂಡಿಸಿದ್ರ ನಮಗ ಹೌದು ಎಲ್ಲ ಸಾಲಕ್ಕೆ ತಾಟೆ ತಗೊಂಡು ಕೂತೇವು ಮತ್ತೇನ್ ತಗೋಬೇಕತ್ ಮಾಡಿ ಮೊನ್ನೆ ಪತ್ರೋಳಿದ್ದೇಳು ಹಿಂಗಂದಿ ಊಟ ಕೂತಂತ ಸಂದರ್ಭದೊಳಗ ಹನುಮಂದೇವ್ರ ಪೂಜೆ ನಡೀತು ಕೂಡಿರ್ತಕ್ಕಂತ ಎಲ್ಲಾ ಹೆಣ್ಣು ಮಕ್ಕಳು ಊರಾನ ಮಂದಿ ಗಂಡು ಮಕ್ಕಳೆಲ್ಲ ಪೂಜೆ ಮುಗಿತಾನ ಎದ್ದು ನಿತ್ತು ನಮಸ್ಕಾರ ಮಾಡಿದ್ರು ಇವತ್ತಿನ ದಿನದೊಳಗೆ ಅಂತ ಭಕ್ತಿ ಇರುವಂತ ಊರ ಜಗತ್ತದೊಳಗೆ ಯಾವ್ದಾರು ಇತ್ತಪ್ಪ ಅಂತಂದ್ರೆ ನಾವು ಊರ ಕೂಡಿರ್ತಕ್ಕಂತ ಸಭದಾಗ ಹೇಳುವಂತ ಮಾತ ನಾವ್ ಇವತ್ತು ಬಂದೇವ ಅಂದ್ರೆ ನಮ್ದು ಎಂತ ಪೂರ್ವ ಜನ್ಮದು ಬೆಳ್ಳಕ್ಕಿ ರಾಜು ಹೌದು ನೀ ಆ ಬೆಳ್ಳಕ್ಕಿ ಇಲ್ಲಿ ತರ್ಲಕ್ ಹೋಗ್ಬೇಡ ಹೌದು ಈಗಾಗಲೇ ನಮ್ಮ ಸರಿಜೋಡಿ ಕಲಾವಿದರು ಬಹಳ ಮಾರ್ಮಿಕವಾಗಿ ಕಮಿಟಿಯವರು ಒಂದು ರೂಲ್ಸ್ ಮಾಡ್ಯಾರ ಏನ್ ಮಾಡ್ಯಾರ ಏನಾರ ಹೇಳೋದು ಕೇಳೋದಿತ್ತಪ್ಪ ಅಂತಂದ್ರ ಹಾಲು ಮತದೊಳಗ ಒಂದು ಆಧ್ಯಾತ್ಮದೊಳಗ ಜನರಲ್ ಬತ್ತ ಆಧ್ಯಾತ್ಮಪ್ಪ ಅಂತಂದ್ರಿ ಮನುಷ್ಯನದೊಳಗ ಹೌದೌದು ಈ ಜೀವನದೊಳಗ ಈ ಶರೀರದೊಳಗ ಎಲ್ಲಾ ಬತ್ತು ಹೌದು ಒಂದದು ಬರ್ತಿತ್ತಪ್ಪ ಅಂತಂದ್ರ ಬರ್ತದ ಇಲ್ಲಿಕಪ್ಪ ಅಂತಂದ್ರ ಇಲ್ಲ ಕೈ ಎತ್ತಿ ಹೇಳ್ಬೇಕ ನಾವಲಿಗೆ ಊರಾಗತ್ ಹೇಳ್ಯಾರ ಅವ್ರು ಹೌದು ಈ ಮಾತು ಖರೆ ಅಲ್ಲ ಹೇಳ್ಯಾರ ಅದಕ್ಕೆ ಅಂದ್ರ ಜ್ಞಾನಿಗಳದ ಮಾತ ಏನತ್ತ ದೇವರಿಗೆ ಬೇಕು ಭಕ್ತಿ ವೀರರಿಗೆ ಬೇಕು ಶಕ್ತಿ ದೇವರಿಗೆ ಬೇಕು ಭಕ್ತಿ ವೀರರಿಗೆ ಬೇಕು ಶಕ್ತಿ ಇಲ್ಲಿ ಕೂಡಿರ್ತಕ್ಕಂತ ಜನರಿಗೆ ಬೇಕು ನಮ್ಮ ಜ್ಞಾನದ ಕುಸ್ತಿ ಅಂತ ಹೇಳ್ಯಾರ ಅವರು ಹೌದು ಅಂತ ಕುಸ್ತಿ ಇಡ್ಲಕ್ಕೆ ಎರಡು ಮ್ಯಾಗಳ ತಂದು ಕೂಡ್ಸ್ಯಾರಪ್ಪ ಅಂತ ಕೇಳಿದ್ರೆ ಆಚೆ ಕಡೆ ನಮ್ಮ ತಮ್ಮ ಬ್ಯಾರೇನೆ ಶುರು ಮಾಡಿಬಿಟ್ಟಾನವ ಶುರು ಮಾಡಿಲ್ಲ ಅವ್ರ ತಮ್ಮ ಹೆಗಲ ಮೇಲೆ ಕುಣಿಸ್ಕೊಂಡ್ರ ನಿಮ್ ಹೆಗಲ ಮೇಲೆ ನಾವೊಂದು ಮಾತು ಹೇಳೋದೇ ನಾನು ಅವರು ಕುಣಿಸೋದಿಲ್ಲ ನಿಮ್ಮ ಮೇಲೆ ಅವರು ಕುಣಿಸೋದತ್ತ ನಾನ್ ಮ್ಯಾಗ ಕೂತಾರತ್ತವ್ರು ಇರ್ಲಕ್ಕ ತಮ್ಮದನ್ನ ಎಡ್ಡಲ್ಲಿ ಕುಂಡ್ರಲಕ್ಕ ಒಂದು ಮಾತು ಹೇಳೋದು ತಮ್ಮಗ ನೋಡ್ರಿ ಜರ ಟೀಕೆ ಅದ ಗಡಿ ಅಂದ್ರ ಹೈರಾಣ ಹಾಕಿನತ್ ಮಾಡಿ ಎತ್ತದಿಲ್ಲ ನೋಡ್ರಿ ಇಲ್ಲ ಹಂಗಲ್ಲದು ಹಂಗಾರ ಮಾಡಿ ಅಡ್ಡಾಡಿ ಕುಂಡ್ರಸೋತೀನಿ ಕುಣಿಸುವ ಒಗಿಬೇಡ ನಾವನ ಹಂಗಲ್ಲದು ಹೇಳೋದು ತಮ್ಮಗ ಬುದ್ಧಿ ಮಾತ ಏನತ್ತ ಇವತ್ತಿನ ದಿನದೊಳಗ ನಾವಲಿಗೆ ಊರಾಗ ಪರಮಾನಂದ ಮುತ್ತನ ಜಾತ್ರೆಗೆ ಬಂದೇವಪ್ಪ ಅಂತಂದ್ರ ಪರಮಾನಂದ ಮುತ್ತನ ಅನ್ನ ಉಂಡವಪ್ಪ ಅಂತಂದ್ರ ಪರಮಾನಂದ ಮುತ್ತನ ಅಮೋಘಸಿದ ಮುತ್ತನ ಮಟ್ಟ ಮನೆಗೆ ಸಂಬಂಧ ಅದನೋ ಮಾಳಿಂಗರಾಯ ಮುತ್ತನ ಮಟ್ಟ ಮನೆಗೆ ಸಂಬಂಧ ಅದನೋ ಅವನೊಂದು ರೊಟ್ಟಿ ತಿಂದೇವಪ್ಪ ಅಂತಂದ್ರ ಅವನ್ ಹೇಳೋದು ಬಿಟ್ಟು ರಕ್ಷಕ ಅಂತ ಶುರು ಮಾಡಿಬಿಟ್ನಪ್ಪ ತಾಂಬಂದು ಹೌದು ಒಂದ್ ಮಾತು ಹೇಳೋದಿ ನಾನಿನಗ ಏನು ತಮ್ಮಗ ಇವತ್ತಿನ ದಿನದೊಳಗ ನನ್ನ ಹೆಗಲ ಮ್ಯಾಗ ಕುತ್ತಿಯಪ್ಪ ಅಂತಂದ್ರ 4 ಮಂದಿಗೆ ಆನಂದ ಮಾಡಿ 4 ಮಂದಿ ಕಲೆ ತಾಳಿ ತೊಂದು ಕಬ್ಬರ್ ಹುಡುಗ ಶಾಣೆ ಅದನಪ್ಪ ಅಂತಂದ್ರ ನನ್ನ ಹೆಗಲ ಮ್ಯಾಗ ಹೌದು ಅಣ್ಣನ ಮಾತು ಕೇಳಿದ್ರ ಹೆಗಲ ಮ್ಯಾಲ 4 ಮಂದಿಗೆ ಹೌದು ಅನಸದಿ ನಾನು ಹೆಗಲ ಮ್ಯಾಗ ಇಲ್ಲಿಕಪ್ಪ ಅಂತಂದ್ರ ನಾವು ಅಲ್ಲಿಗೆ ಬಚ್ಚಲು ಮೂರಾಗ ತಮಾನೆ
ಹೌದು ಏನ್ ಹರಕತ್ತಿಲ್ಲ ಅಣ್ಣ ತಮ್ಮರು ಈಗ ಜರ ಸುದ್ದಿಗೆ ಬಂದಾಗ ಐತಾನಿಲ್ಲ. ಬಾಳ ಎಚ್ಚರದಿಂದ ಮಾತಾಡಿ ಇವತ್ತು ಯಾಕಪ್ಪ ಅಂತ ಕೇಳಿದ್ರೆ ಹಿಂದೆ ಬೋರ್ಗಾಂವ್ದಾಗಿದ್ದು ಕುಸ್ತಿ ಬೇರೆ, ಇವತ್ತು ನಾವಲಿಗೆ ಕುಸ್ತಿ ಬೇರೆ. ಕುಸ್ತಿ ಬ್ಯಾರೆ ಕುಸ್ತಿ ಒಂದೇ ಖರೆ ಫಳೆ ಬ್ಯಾರೆ. ಪಳೆ ಬೇರೆ ಅಂದಿ. ಯಾಕಪ್ಪ ಅಂತ ಕೇಳಿದ್ರೆ ಇವತ್ತಿನ ದಿನದೊಳಗ ಇವತ್ತಿನ ಅನಕಿನ ಹೆಚ್ಚ ಅನ್ನಪ್ಪ ಅಂತಂದ್ರೆ ನಾವಲಿಗೆ ಊರಾಗ ಕೂಡಿರ್ತಕ್ಕಂತ ಮಂದಿ ಜೋಡಿ ಚಪ್ಪಳೆ ಬಡದ ನಾನು ತಮ್ಮ ಹೆಚ್ಚನಂತೇಳಿ ಆಡ್ತೀನಿ ನಾ ಮಾಡ್ತೇನೆ. ಹೌದು ನೀ ಅಲ್ಲೇ ಹಗಲ ಮ್ಯಾಗ ಕುಂಡ್ರಾವ್ ಇದ್ದಪ್ಪ ಅಂತಂದ್ರ ನೀ ಶಾಣೆ ಆಗು ಬಚ್ಚಲು ಮೂರಾಗಿ ಬೀಳ್ತಿದ್ದಪ್ಪ ಅಂತಂದ್ರೆ ಮುಂದೆ ನಿನ್ನ ಆಟ ನೀ ಸುರು ಮಾಡು, ಬಚ್ಚಲು ಮೂರಾಗ ಹೋಗುದು ಆಡ್ತೀನಿ ನಾ ಮಾಡ್ತೇನೆ. ಶಾಬಾಸ್ ಶಾಬಾಸ್. ನಮ್ಮ ತಮ್ಮ ಏನು ಕೇಳೋದ ಜಾಗದ ಹೆಸರ ಊರ ಹೆಸರು ಹೇಳೋ ಪ್ರಶ್ನೆ ಮಾಡೋದ. ಬೋರ್ಗಾಂವ್ದಾಗು ಅದೇ ಕೇಳಿನಿ, ಇಲ್ಲಿ ಅದೇ ಕೇಳ್ತೀನಿ. ನನಗ ಕೇಳಪ್ಪ ಏನು ಕೇಳೋದ? ಏನು ಜತ್ತ ತಾಲೂಕ ಸಾಂಗ್ಲಿ ಜಿಲ್ಲಾ ಹೊನ್ನಬಿವರಿಗೆ ಒಳಗ ಅಮೋಕ್ಷದ ಮುತ್ಯಾನ ಮಟ್ಟ ಮನೆಯವರೆಲ್ಲಾರು ಕೂಡಿ ಚಿಂದ್ರ ಧರ್ಮದ ನ್ಯಾಯ ಮಾಡ್ಬೇಕು, ಧರ್ಮ ಉಳಿಸ್ಬೇಕಂತ ತಿಳ್ಕೊಂಡು ಧರ್ಮದ ಕಟ್ಟಿ ಅಲ್ಲಿ ಕಟ್ಟ್ಯಾರ. ಆ ಧರ್ಮದ ಕಟ್ಟಿ ಮ್ಯಾಗ ಪ್ರಪ್ರಥಮ ಬಾರಿಗೆ ಯಾರ ನ್ಯಾಯ ಆಯ್ತು, ಯಾರ ತಪ್ಪು ಮಾಡಿದ್ರು, ಯಾರಿಗೆ ಶಿಕ್ಷೆ ಕೊಟ್ರು, ಯಾವ ಧರ್ಮದ ನ್ಯಾಯ ಅಲ್ಲಿ ನಡೀತು. ಹೌದು ಧರ್ಮದ ಕಟ್ಟಿ ಮ್ಯಾಗ ಪ್ರಥಮ ಬಾರಿಗೆ ನ್ಯಾಯ ಒದಾಯ್ತು. ಊರ ಹೆಸರು ಹೇಳಿನಿ, ಜಾಗದ ಹೆಸರು ಹೇಳಿನಿ, ತಾಲೂಕ್ ಹೇಳಿನಿ, ಜಿಲ್ಲಾ ಹೇಳಿನಿ. ಹೌದು ನಾನು ಹೆಗಲ ಮ್ಯಾಗ ಕುಂಡ್ರಾವ್ ಇದ್ದಪ್ಪ ಅಂತಂದ್ರ 4 ಮಂದಿ ಕೈಲೆ ತಾಳಿ ತೊಂದ್ ಇವತ್ತ ಉತ್ತರ ಕೊಡು ಇಲ್ಲಿಕಪ್ಪ ಅಂತಂದ್ರ ನೋಡಿ ವಿಚಾರ ಮಾಡು. ಓಕೆ. ಇನ್ನೊಂದು ಪ್ರಶ್ನೆ ಏನು ಕೇಳ್ದ? 4 ಮಂದಿ ಹೌದು ಅಂದಿರ್ಬೇಕು. ಅಂತ ಪ್ರಶ್ನೆ ಆಧ್ಯಾತ್ಮದೊಳಗೆ ನಮ್ಮ ಜೀವನದೊಳಗೆ ಏನು ಕೇಳ್ದದ? ಏನ್ರಿಪ್ಪ ಇವತ್ತಿನ ದಿನದೊಳಗೆ ಏನು ಕೇಳೋದು ನಮ್ಮ ತಮ್ಮಗಪ್ಪ ಅಂತ ಕೇಳಿದ್ರ ಏನ್ ಕೇಳ್ಬೇಕಂದ್ರೆ ತಮ್ಮ್ಯಾಗ ಪಾಪದ ಅಪ್ಪನ ಹೆಸರೇನು? ಪಾಪ ಕಾ ಬಾಪ್ ಕೋನ್ ಹೇ? ಈ ಬಾತ್ ಕ್ಯಾ ಹೇ? ಹಿಂದಿ ಹೇ. ಪುಡ ಬೋಲ ಹೇ. ಪಾಪದ ಅಪ್ಪನ ಹೆಸರೇನು? ಜಗತ್ತದೊಳಗ ಪಾಪ ಎಲ್ಲರೂ ಮಾಡ್ತಾರ. ಪಾಪ ಆಗಬೇಕಾಗಿತ್ತಪ್ಪ ಅಂತಂದ್ರ ಅವ್ರ ಅಪ್ಪ ಇರ್ಬೇಕಲ್ಲ. ಅಪ್ಪ ಇಲ್ಲಾರ ಮಕ್ಳ ಹೆಂಗ್ ಹುಡ್ತಾರ? ಅಪ್ಪ ಅವ್ವ ಅದಕ್ಕೆ ಬೇಕಲ್ಲ. ಪಾಪದ ಅಪ್ಪನ ಹೆಸರು ಏನು? ಪಾಪದ ಅಪ್ಪನ ಹೆಸರು ಏನು? ಇದೊಂದು ಆಧ್ಯಾತ್ಮದೊಳಗ ಒಂದು ಸಿದ್ಧಾಟಿಗೆ ಹಾಲು ಮತದೊಳಗ. ಹೌದು. ಇನ್ನು ಕೂಡಿರ್ತಕ್ಕಂತ ದೇವದವರು ಬಹಳ ಚಂದ ಕೂತಾರ ರಾಮಣ್ಣ. ಕೂತಾರಲ್ರಿ. ಏನ್ ಹೇಳಿದ್ರು ನಡೆದಾಡುವಂತ ದೇವರ, ಮಾತಾಡುವಂತ ದೇವರ ಬಿಜಾಪುರ ಪಟ್ಟಣದೊಳಗೆ ಸಿದ್ಧಾಶ್ರಮವನ್ನು ಕಟ್ಟಿಸಿ ಜಗತ್ತದೊಳಗೆ ತಮ್ಮ ಮಾತಿನ ಮೂಲಕ ಚಾತುರ್ಯ ಮೂಡಿಸಿರ್ತಕ್ಕಂತ ಸಿದ್ದೇಶ್ವರ ಅಪ್ಪಾಜಿಯವರು ಒಂದು ಮಾತು ಹೇಳಿದ್ರು. ಅವ್ರು ಏನ್ ಹೇಳ್ಯಾರಿಪ್ಪ ಅಂತ ಮಾತಾ? ಜಗ ಮೆಚ್ಚಿಸಲೆಂದು ಬದುಕಲಕ್ ಹೋಗಬೇಡ, ನಿನ್ನ ತಂದೆ ತಾಯಿ ಮೆಚ್ಚಿಸಲೆಂದು ಬದುಕು. ಹೌದು ಇದೇ ಮಾತು ಯಾಕೆ ಹೇಳ್ಯಾರ ಅವರು? ಏನ್ ಹೇಳಿದ್ರು ಅದು ನೀ ತಿಳ್ಕೊ ಮೊದಲ. ಏನು? ಜಗ ಮೆಚ್ಚಿಸ್ಲಿ ಅಂದ ಬದುಕಲಕ್ ಹೋಗಬೇಡ, ನಿನ್ನ ತಂದೆ ತಾಯಿ ಮೆಚ್ಚಿಸುವಂಗ ಜೀವನ ಮಾಡಿ ನಾವಲಿ ಊರಾಗತ್ ಹೇಳಿದ್ರು. ಹೇಳ್ಯಾರಲ್ರಿ. ಯಾಕೆ ಮಾತನ್ನ ಹೇಳ್ಯಾರಪ್ಪ ಅಂತ ಕೇಳಿದ್ರ, ಯಾಕ್ರಿಪ್ಪ? ಜೇರ್ ಕರ್ತ ನಾವಲಿಗೆ ಊರೊಳಗೆ ಹುಟ್ಟಿ ಬಂದು ದೊಡ್ಡವಾದ ಬಳಕ ಜಗತ್ತಾಗಿರ್ತಕ್ಕಂತ ಬೀಗರು, ಬಂಧು ಬಳಗ, ದೋಸ್ತರ್ನ ಎಲ್ಲಾರನ್ನ ಮೆಚ್ಚಿಸ್ಬೇಕಂತ ತಿಳ್ಕೊಂಡು ನೀ ಜೀವನ ಮಾಡ್ಲಕತ್ತಪ್ಪ ಅಂತಂದ್ರ ಹೆಂಗಕ್ಕದ? ನಿನ್ನ ಬಲ್ಲಿ ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತ ನಾವಲಿಗೆ ಊರಾಗ 10-8 ಮನಿ ಇದ್ದವಪ್ಪ ಅಂತಂದ್ರೆ ಜನ ಮಾತಾಡ್ಕೊತ ಅಡ್ಡಾಡ್ತದ. ಮುಂಜಾನೆದ ಚಾ ಕುಡಿಸಿದ್ದಿ, ಮಧ್ಯಾಹ್ನದಾಗ ಊಟ ಮಾಡ್ತಿದ್, ರಾತ್ರಿ ಹೇಳದಾಗ ದಾರು ಕುಡಿಸಿ ಮ್ಯಾಲ ಸಿಗರೇಟ್ ಹಚ್ಚಲಕ್ ಕುಡ್ತಿದೆ ಅಂದ್ರ ಈ ಊರಾನ ಜನ ಬಂಧು ಬಳಗ ದೋಸ್ತರು ಎಲ್ಲ ಮಾತಾಡ್ಕೊತ ಅಡ್ಡಾಡ್ತಾರ. ಹನುಮಂತರ ಗುಡಿ ಮುಂದ ಎಂತ ಮನುಷ್ಯ ನಾವಲ್ಲಿ ಇವ್ರು ಅಟ್ಟೆ ಅಲ್ಲ, ಕರ್ನಾಟಕ ಅಟ್ಟೆ ಅಲ್ಲ, ಭಾರತ ದೇಶದೊಳಗೆ ಅವನಂತ ಮನುಷ್ಯ ಅಲ್ಲ. ಎಂತ ಮನುಷ್ಯ ಚಾ ಕುಡಿಸ್ತಾನ, ಕರ್ಲೇರಿ ಹೋಗಿ ಕರ್ಕೊಂಡು ಹೋಗಿ ನಾಷ್ಟ ಮಾಡಿಸ್ತಾನ. ಅಂತ ಮನುಷ್ಯ ಜಗತ್ನ್ಯಾಗ ದೀಪ ಚುಡ್ಕ್ಯಾಡ್ರು ಸಿಗುದತಿ. ಜಗತ್ತು ಮಾತಾಡ್ತಾನ ಆತ್ಮೀಯ ಬಂಧುಗಳೇ. ಹೌದಾ? ಸೇರ ಕರ್ತ ನಿನ್ನ ಬಲ್ಲಿರ್ತಕ್ಕಂತ ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತ ಒಟ್ಟು ಅಳಗಾಲಾಗಿ ಹೋಗಿ ರೋಡ್ ಬಡ್ಡ್ಯಾಕ ಕುಡಿದಿದೆ ನಾವಲಿ ಊರಾಗ ರೋಡ್ ಬತ್ಯಾಕ ನೀ ಬೀಳಕತ್ತಾಗನು. ಇದೇ ಜಗತ್ತ, ಇದೇ ಬೀಗರು, ಇದೇ ಬಂಧು ಬಳಗ ಎಲ್ಲಾರು ಇವರೇ ಇರ್ತಾರ. ಕರೆ ಹೊಳ್ಳಿ ಜಗತ್ತು ಮಾತಾಡ್ತದ ನಿನಗ. ಹೌದು. ಬಾಳ ದಿನ ನಮ್ ಮುನ್ಸನ್ ತಿನ್ಸನ್ ಎಬಸೋ ನಡ್ರಿ ಮನಿ ಹೋಗುನತ್ತ ಹಂಗ ಅನ್ನೋದಲ್ಲ. ಮತ್ ಹೆಂಗತ್ತಾರ? ರೊಕ್ಕಿದ್ದಾಗ ಬಾಳ ಮೆರದು ಮಗ. ಏನ್ ಅವನ ಡ್ರೆಸ್, ಏನ್ ಅವನ ಗಾಡಿ, ಏನ್ ಬರೋನಿಕಿ, ಏನ್ ಹೋಗೋನಿಕಿ ಒಂದು. ಈಗ ಹೆಂಗ ಬಿದ್ದ ಹುಸುಳಿ ಮಾ ಕೂಡದ್ ರೋಡ್ ದಂಡ್ಯಾಗ ಅಂತೇಳಿ ಮಾತಾಡ್ತದ ನನ್ನ ಆತ್ಮೀಯ ಬಂಧುಗಳೇ. ನೋಡ್ರಿ ಪುಣ್ಯಾತ್ಮರಿ ಎಂತ ಮಾತಾ. ಈ ಜಗತ್ತನ್ನುವಂಥದ್ದು ತಟ್ಟಿ ಬಾಜು ಸರಿಸಿ ಹಡ್ದಿರ್ತಕ್ಕಂತ ತಂದೆ ತಾಯಿನೇ ದೇವ್ರತ್ತೇಳಿ ನೀವು ನಾವಲಿಗೆ ಊರಾಗ ಜೀವನ ಮಾಡಿದ್ರ ನಮ್ಮ ಜೀವನ ಹೆಂಗಿರ್ತದ ಅಂತ ಕೇಳಿದ್ರ ಹೆಂಗಪ್ಪ? ಮೊದಲನೇ ಮಗ ಒಬ್ಬ ಶಾಣೆ ಇದ್ದ, ಪರಮಾನಂದ ಮುತ್ಯನ ಜಾತ್ರೆ ಹೊತ್ತು ಮಾತಾಡ್ತಿದ್ದ. 4 ಮಂದ್ಯಾಗ ಅಡ್ಡಾಡ್ತಿದ್ನಪ್ಪ ಅಂತಂದ್ರ 1000 ಮಂದ್ಯಾಗ ನಿಂತು ಎದಿ ಬಡ್ಕೊಂಡ್ ಹೇಳ್ತಾರ. ಹಡ್ದಿರ್ತಕ್ಕಂತ ತಂದೆ ತಾಯಿ
ತಾಯಿ ಅಲ್ಲಿ ಹೊಂಟವ ನನ್ನ ಮಗ ಅದನ್ನ ತಿಳ್ಕೊಂಡು. ಹೌದಾ ಹೌದಾ. ಮೊದ್ಲೇದ ಒಬ್ಬ 4 ಮಂದಿಯಾಗ ಅಡ್ಡಾಡ್ತಿದ್ದ, ಶಾಣೆ ಇದ್ದ, ಯಾಣೆದ ಹುಚ್ಚಿದ್ದ, ಮೂಲ್ಯಾಗೆ ಬೀಳ್ತಿದ್ದ, ಮಗುನಾನ ಸೊಂಬಳು ಸೋರಿ ಬಾಯಾಗಿನ ಜ್ವಲ ಸೋರಿ ತೆಳಗ್ ಬೀಳ್ತಿತ್ತು. ಹಡ್ದಿರ್ತಕ್ಕಂಥ ತಂದೆ ತಾಯಿ ಬೀಗರ್ಗತ್ಲೆ, ಬಂಧುಗಳಿಗತ್ಲೆ, ದೋಸ್ತರ್ಗತ್ಲೆ, ಶಾಣೆ ಇದ್ದಾಗ ಅಟ್ಟೆ, ಹುಚ್ಚಿದ್ದಾಗ ಅಟ್ಟೆ ಅಲ್ಲಿಲ್ಲ ಅವರು. ಏನಂದ್ರು? ಶಾಣೆ ಇದ್ದವನು ನನ್ನ ಮಗನೇ ಅದನ, ಹುಚ್ಚಿದ್ದವನು ನನ್ನ ಮಗನೇ ತಿಳ್ಕೊಂಡು ಮಗುನಾನ ಸೊಂಬಳ ಬಾಯಾಗಿನ ಜ್ವಲ್ಲ ಒರೆಸಿ ಹೆಗಲ ಮ್ಯಾಗ ಕುಂಡ್ರಿಸ್ಕೊಂಡು ನಾವಲಿಗೆ ಊರಾಗ ಇವನು ನನ್ನ ಮಗನೇ ತೋರ್ಸ ಹಡ್ದಿರ್ತಕ್ಕಂಥ ತಂದೆ ತಾಯಿಗೆ ದೇವ್ರ ಅನ್ನಬೇಕಾಗ್ಯದ ನನ್ನ ಆತ್ಮೀಯ ಬಂಧುಗಳೇ. ಹೌದಪ್ಪ ಹೌದು. ಯಾಕೆ ಈ ಮಾತನ್ನ ಹೇಳಬೇಕಾಗ್ಯದಪ್ಪ ಅಂತ ಕೇಳಿದ್ರ, ಯಾಕ ನಾವುಲ್ಗಿ ಊರದಿಂದ ಶ್ರೀಶೈಲ ಮಲ್ಲಾಯಿ ಹೋಗಿ ಬಂದಾಗ ಎಷ್ಟು ಪುಣ್ಯ ಬರ್ತದ ನೋಡು. ಅಟ್ಟು ಇದೇ ನಾವುಲ್ಗಿ ಗ್ರಾಮದಿಂದ ಕಾಶಿ ರಾಮೇಶ್ವರ ಹೋಗಿ ಜಳಕ ಮಾಡಿ ಬಂದಾಗ ಎಷ್ಟು ಪುಣ್ಯ ಬರ್ತದ ನನ್ನ ಆತ್ಮೀಯ ಬಂಧುಗಳೇ. ಅಟ್ಟು ಈ ಭೂಮಿ ತಲೆ ಮ್ಯಾಗಿರ್ತಕ್ಕಂಥ ಎಲ್ಲಾ ದೇವರಿಗೆ 7 ಸಾರಿ ಹಣಿ ಹಚ್ಚಿ ನಮಸ್ಕಾರ ಮಾಡಿದಾಗ ಎಷ್ಟು ಪುಣ್ಯ ಬರ್ತದ ನೋಡು. ಹೌದು ಬಂಧುಗಳೇ. ನಮ್ಮ ತಂದೆ ತಾಯಿ ಪಾದಕ್ಕೆ ಬಿದ್ದೆಪ್ಪ ಅಂತಂದ್ರ ಅಷ್ಟು ಪುಣ್ಯ ಬರ್ತದ ಹೇಳಿ ಕೂಡಿರ್ತಕ್ಕಂಥ ಸಬದಾಕೆ ಅಂತ ಮಾತು ನನ್ನ ಆತ್ಮೀಯ ಬಂಧುಗಳೇ. ಹೌದು 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 ಹೌದು. ಆಯಿ ನೀವು ಹೊತ್ತೊಂಡು ತಾನ ಇಟ್ಟೆ ಕೊಂಡ್ರು ನಮ್ಮ ತಮ್ಮ ಹೇಳಿ ನಿನ್ನ ಕೈಲಿ ಹೆಂಗ ನಾ ತಾಳಿ ತೊಂದೆ ನೋಡು. ಹೌದು ನೋಡು ಅಚ್ಚ ಕಡೆ ಹುಡುಗ ನಿಮ್ಮ ಅಣ್ಣ ಸ್ವಲ್ಪ ಡೇಂಜರ್ ಇದ್ದಂಗ ಕಾಣಿಸ್ತಾನ. ಹೆಗಲ ಮ್ಯಾಗ ಕುಂಡ್ರಬೇಕಾಗಿತ್ತು, 4 ಮಂದಿ ಕೈಲಿ ತಾಳಿ ತಗೋ. ಬಚ್ಚಲ ಮುರಿಯಾಗಿ ಬೀಳ್ಬೇಕಾಗಿತ್ತಪ್ಪ ಅಂತಂದ್ರ ನಿನ್ನ ಮನಸ್ಸಿಗೆ ಬಂದಾಗ ಮಾ ನಿನ್ನ ಗಾಡಿ ನೀ ಹೊಡಿಯತ್ ಹೇಳ್ಬೇಕು ನೀ ಅವನಿಗೆ. ಹೌದು ನೀ ಹಿಂಗೆ ಕುಂಡ್ರ ಕೂತ್ ಕಾಲ ಮಾಡಿ ಇರ್ಲಾ ಕೊಡು, ವಯಸ್ಸ ಕಾಲ್ ಹಿಡ್ದ ಕಾಲ್ ಚಾಚಿರ್ತಾರ. ಹೌದು ಹೌದು. ಇರ್ಲಾಕ ಇವತ್ತಿನ ನೋಡು ಬಾಳ ಚಂದ ರೀತಿಯಿಂದ ಅಗದಿ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡ್ಲಕತ್ತಾವ. ಮುಂದಿನ ಸಂಧಿಗೆ ಬಂದು ನಮ್ಮ ತಮ್ಮನು ಶಾಣ್ಯಾನ ಯಾಕಪ್ಪ ಅಂತ ಕೇಳಿದ್ರೆ ಅವ್ರ ಮುತ್ತೆಯವರು ಅವ್ರ ಅಪ್ಪವ್ರ ಕಾಲದಿಂದ ಹಿಡ್ಕೊಂಡು ಪುರಾಣ ಪ್ರವಚನಕಾರರು, ಪುರಾಣ ಬರಹಗಾರದಾರ. ಇವತ್ತಿನ ಮುಂದಿನ ಸಂಧಿಗೆ ಬಂದು ನಾನು ಉತ್ತರ ಹೇಳ್ತಾನ, ಹೊತ್ತು ಹೊಂಡುತ್ತಾನ, ನನ್ನ ತಮ್ಮ ಹೆಗಲ ಮ್ಯಾಗೆ ಇರ್ತಾನನ್ನುವಂತ ವಿಶ್ವಾಸ ತುಸು ತುಸು ಕಾಣತ್ತದ ನನಗೆ. ಹೌದು, ಕಬ್ಬೂರೂರು ಕೀರ್ತಿ ತಂದಿರ್ತಕ್ಕಂತ ನಮ್ಮ ಕಬ್ಬೂರ ತಮ್ಮ ಅದಾನ. ಅವನು ಈ ಕಾಡಿ ಒಳ್ಳೆ ಸಾಹಿತ್ಯನ ಬರ್ದಾನ, ಒಳ್ಳೆ ಸಂಭಾಷಣೆ, ಒಳ್ಳೆ ಮಾತುಗಳನ್ನ ಹೇಳ್ತಾನ. ಮುಂದಿನ ಸಂಧಿಗೆ ಬಂದು 4 ಮಂದಿ ಕಲೆ ತಾಳಿ ತೋತಾನ, ಉತ್ತರ ಕೊಡ್ತಾನ. ಮತ್ತು ಕೊಡ್ಲಿಕ್ಕಪ್ಪ ಅಂತಂದ್ರೆ ಎಟ್ಟೆಯಲ್ಲಿ ಅಣ್ಣನ ಸ್ಥಾನದಾಗ ಇಟ್ಟಾನ. ನಾನೇ ಒಂದೆರಡು ಕಪ್ಪಾಳಿಗೆ ಅಡ್ಡಿಗೆ ಬಿಟ್ಟಿಕ್ಸಂದ್ರೆ ಉತ್ತರ ಹೇಳಿಕ್ಸಂದ್ರೆ ಮಂದಿಗೆ ಇಟ್ಟು ಹೇಳ್ತೀನಿ, ಅವನಿಗೆ ಇಟ್ಟು ಹೇಳ್ಬಿಡ್ತೀನಿ. ಹೆಚ್ಚಿಗೆ ಮಾತಾಡಲಿ ಯಥಾ ಪ್ರಕಾರ ಹಾಕೊಂಡು ಈ ಚಾಲವನ್ನು ಹಾಡಿ ಪಾಳೆ ಕೊಟ್ಟು ಬಿಡು. ಓಕೆ ಓಕೆ.